ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನನ್ನ ಜೊತೆ ಓದಿದ ನನ್ನ ಗೆಳತಿಯಾದ ಕವಿತಾ ಅನ್ನೋರು ಈ ಕರುಂಗಲಿ ಮಾಲೆನ ತುಂಬ ದಿವಸಕ್ಕೆ ಮುಂಚೆನೇ ಕೊಟ್ಟು ಕಳಿಸಿದ್ರು. ತುಂಬ ಥ್ಯಾಂಕ್ಸ್. ಆದರೆ ನಮಗೆ ಇದರ ಉಪಯೋಗಗಳೇನು, ವಿಧಿವಿಧಾನಗಳಿಗೂ ಹೇಗೆ ಧರಿಸೋದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ತಿಳ್ಕೊಂಡು ಮಾಡೋಣ ಅಂಥೇಳಿ ಇದ್ವಿ. ಈಗ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮನೆಯವರು ಶನಿವಾರ ಹೇಗಿದ್ದರೂ ಪೂಜೆ ಮಾಡ್ತಾರಲ್ವಾ, ಶನಿವಾರ ದೇವ್ರ ಮುಂದೆ ಕರುಂಗಲಿ ಮಾಲೆನ ತೊಳೆದಿಟ್ಬಿಟ್ಟು ಪೂಜೆ ಮಾಡಿ ಧರಿಸ್ಕೊಂಡ್ರು. ಈ ಒಂದು ಕರುಂಗಲಿ ಮಾಲೆ ಎಬೋನಿಯಾ ಅನ್ನೋ ಒಂದು ಮರದಿಂದ ತಯಾರು ಮಾಡಲಾಗುತ್ತೆ. ಇದರ ತುಂಬ ಉಪಯೋಗಗಳಿದೆ. ಆರೋಗ್ಯ ಸಮಸ್ಯೆ ಇರೋಂಥವ್ರು, ಮೂಳೆ ಸಂಬಂಧಿತ ಕಾಯಿಲೆ ಇರೋಂಥವ್ರು, ಹೃದಯ ಸಂಬಂಧಿತ ಕಾಯಿಲೆ ಇರೋಂಥವ್ರು ಇದನ್ನು ಧರಿಸ್ಕೊಳ್ತಾರೆ. ಮತ್ತು ನಕಾರಾತ್ಮಕ ಪ್ರಭಾವಗಳನ್ನ ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತೆ. ಇದನ್ನು ಯಾವಾಗ ಧರಿಸ್ಬಾರ್ದು ಅಂತ ಹೇಳಿದರೆ, ಸಾವಿನ ಮನೆಗೆ ಹೋಗಬೇಕಾದ್ರೆ ಧರಿಸ್ಕೋಬಾರ್ದು, ಮತ್ತು ಮಲಗಬೇಕಾದ್ರೆ ಹಾಕ್ಕೋಬಾರ್ದು, ಮತ್ತು ಹೆಣ್ಣು ಮಕ್ಕಳು ಸ್ಪೆಷಲಿ ಪೀರಿಯಡ್ಸ್ ಆದಾಗ ಪೀರಿಯಡ್ ದಿನಗಳಲ್ಲಿ ಹಾಕ್ಕೋಬಾರ್ದು. ಬಿಚ್ಚಿಟ್ಟು ಪೀರಿಯಡ್ ಮುಗಿದ ಮೇಲೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಿ ಹಾಕ್ಕೋಬೋದು ಅಂತ ನನಗೆ ತಿಳಿದುಪಟ್ಟಂಥ ಮಾಹಿತಿಗಳು ಇಷ್ಟು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.